ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಶನಿವಾರ. ಇವತ್ತು ನಾನು ಮತ್ತು ಶಾರು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಶಾರು ಮಾತ್ರ ಅಲ್ಲ, ಐಶು ಕೂಡ ಬರ್ತಾ ಇದ್ದಾಳೆ. ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ಶಾರು ನಾನಿಬ್ಬರೇ. ಅದಕ್ಕೆ ಹೋಗೋದಕ್ಕೆ ಕಾರಣ ಇದೆ. ಶಾರುಗೆ ಇವತ್ತು ಕನ್ನಡಕ ತೆಗೆದುಕೊಡೋದಕ್ಕೆ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ. ಶಾರು ಹೈಟ್ ಇರೋದ್ರಿಂದ ಅವಳಿಗೆ ಪೂರ್ತಿ ಹಿಂದೆ ಬೆಂಚಲ್ಲಿ ಕೂರಿಸ್ಬಿಡ್ತಾರೆ. ಬೋರ್ಡ್ ಮೇಲೆ ಸಣ್ಣದಾಗಿ ಬರೆದ್ರೆ ಕಾಣಿಸಲ್ಲ ಅಮ್ಮ ಅಂತ ಹೇಳ್ತಿದ್ಲು. ತುಂಬ ಸಲ ತೋರಿಸ್ಬೇಕು ಅಂದ್ಕೊಂಡೆ, ನಾನು ತೋರಿಸೋದಕ್ಕಾಗೇ ಇರಲಿಲ್ಲ. ಅವರಪ್ಪನೇ ಕರ್ಕೊಂಡು ಹೋಗಲಿ ಅಂತ ಸುಮ್ಮನೆ ಆಗಿದ್ದೆ. ಕೊನೆಗೆ ಅಂಗನವಾಡಿಗೆ, ನಮ್ಮೂರಿನ ಅಂಗನವಾಡಿಗೆ ಕಣ್ಣಿನ ಡಾಕ್ಟರ್ ಬಂದಿದ್ದಾರೆ ಅಂತ ಬಂದು ಹೇಳಿದ್ರು. ಹೋಗಿ ತೋರಿಸಿದಾಗ ಆದಷ್ಟು ಬೇಗ ಕನ್ನಡಕ ಕೊಡಿಸಿ, ಇಲ್ಲಾಂದರೆ ಪವರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ನಾನು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ನಮ್ಮ ಮಾವ ಒಬ್ಬರಿಗೆ ನರದ ಮೇಲೆ ನರ ಕೂತಿದೆ ಅಂತ ಆಪ್ರೇಷನ್ ಮಾಡಿಸ್ಬೇಕಂತ ಹೇಳಿದ್ದಾರೆ. NHL ಆಪ್ರೇಷನ್ ಮಾಡಿಸೋದು. ಆದರೆ ಶ್ರೀರಂಗಪಟ್ಟಣದಲ್ಲಿ ಗೌರ್ನಮೆಂಟ್ ಆಸ್ಪತ್ರೆಯಲ್ಲಿ ಸೈನ್ ಮಾಡಿಸ್ಕೊಂಡು ಬರಬೇಕಂತ ಹೇಳಿದ್ರಂತೆ. ಅವ್ರಿಗೆ ಪಾಪ ಯಾರೂ ಅಷ್ಟು ಗೊತ್ತಿರೋರಿಲ್ಲ, ಅದಕ್ಕೆ ಬಾ ಹೋಗಿದ್ದು ಬರೋಣ ಅಂತ ಹೇಳಿದ್ರು. ಮೊದಲು ಅವ್ರ ಕೆಲಸ ಮುಗಿಸಿ ಆಮೇಲೆ ನಾನು ಮೈಸೂರಿಗೆ ಹೋಗೋಣ ಅಂದ್ಕೊಂಡು ಅವ್ರಿಗೋಸ್ಕರ ಕಾಯ್ಕೊಂಡಿದ್ದೀನಿ. ಅವರು ಬಂದರು. ಪಾಪ ಅವ್ರು ನಮ್ಮನ್ನ ನೋಡಿಲ್ಲ. ಫೋನ್ ಮಾಡ್ತಾಯಿದ್ದೀನಿ ಈ ಕಡೆ ಬನ್ನಿ ಅಂತ. ಅವ್ರು ನೋಡಲೇ ಇಲ್ಲ, ಆ ಕಡೆನೇ ಹೋಗ್ತಿದ್ರು. ನಾನೇ ಅವ್ರ ಹತ್ರಕ್ಕೆ ಹೋದೆ. ಇವರು ನಮ್ಮಮ್ಮನ ತಮ್ಮ. ನಾನು ಮೊದಲೇ ಹೇಳಿದೆ ಅಲ್ವಾ, ನಮ್ಮಮ್ಮಂಗೆ 4 ಜನ ಅಣ್ಣ ತಮ್ಮದಿರು ಮತ್ತು ಒಬ್ಬರು ಅಕ್ಕ ಇದ್ದಾರಂತ. ಇವರು 3ನೇ ಅವರು. ಅದೇ ತ್ರಿಷಿಕಾ ಮಗಳಿದ್ದಾಳಲ್ವ, ಅವರಪ್ಪ ಇವರು. ಮೊದಲು ಇವ್ರ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನಾವು ಮೈಸೂರಿಗೆ ಹೋಗೋಣ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲ ಅಂದರೆ ಇಷ್ಟೊತ್ತಿಗೆಲ್ಲ ಮೈಸೂರಿಗೆ ಹೋಗ್ಬಿಡ್ತಿದ್ವಿ. ಆಸ್ಪತ್ರೆ ಕೆಲಸ ಆಗಿದ್ದರಿಂದ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿ ನಾನು 9 ಗಂಟೆ 9:30 ಅಷ್ಟೆಲ್ಲ ಬಂದೆ. ಮಾವ ಬಂದಿದ್ದೆ ಸ್ವಲ್ಪ ಲೇಟ್ ಆಯಿತು. ಆಸ್ಪತ್ರೆ ಅಂತೂ ಯಾವಾಗಲೂ ರಶ್ ಇರುತ್ತೆ. ಬಂದಾಗೆಲ್ಲ ತುಂಬಾ ಕ್ಯೂ ಇರುತ್ತೆ. ನಾನು ಆರೋಗ್ಯ ಮಿತ್ರ ಹತ್ರ ಕೌಂಟ್ರಲ್ಲಿ ಹೋಗಿ ವಿಚಾರಿಸಿದೆ ಏನು ಮಾಡಬೇಕು, ಎಲ್ಲಿ ಸೈನ್ ಮಾಡಿಸ್ಕೋಬೇಕಂತ. ಅವರು 5 ರೂಪಾಯಿ ಚೀಟಿ ಮಾಡಿಸ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ಬರ್ಸ್ಕೊಂಡು ಬನ್ನಿ ಅಂತ ಹೇಳಿದ್ರು. 5 ರೂಪಾಯಿ ಕಾರ್ಡ್ ಮಾಡಿಸೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ನನ್ನ ಕೈಲಿ ಹಣಕಾಸಿನ ಸಹಾಯ ಎಲ್ಲ ಯಾರಿಗೂ ಮಾಡೋದಕ್ಕಾಗಲ್ಲ. ಯಾಕಂದರೆ ನನ್ನ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ನನ್ನ ಕೈಲಿ ಈ ರೀತಿ ಯಾವ ರೀತಿ ಸಹಾಯ ಆಗುತ್ತೋ ಆ ರೀತಿ ಸಹಾಯ ಮಾಡ್ತಾಯಿರ್ತೀನಿ. ಅಂದರೆ ಮೊದಲೆಲ್ಲ ಕೇಳಿದವ್ರಿಗೆಲ್ಲ ಮಾಡ್ತಿದ್ದೆ, ನಮ್ಮ ಹಸ್ಬೆಂಡ್ ಬೈಯೋರು. ಬಟ್ ಇವಾಗ ನಮ್ಮವ್ರಿಗೆ ಮಾತ್ರ ಮಾಡ್ತೀನಿ, ಯಾಕಂದರೆ ನನಗೂ ಸಮಯ ಇರಲ್ಲ ಅಲ್ವಾ. ಅದಕ್ಕೆ ಆಸ್ಪತ್ರೆಯ ಚೀಟಿಯಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳ ಹತ್ರ ಸೈನ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ನಾನು ಮಾಡಿಸ್ಕೊಂಡು ಬರೋಣ ಅಂತ ಬಂದೆ. ಒಳಗಡೆ ಯಾರ ಜೊತೆಲೋ ಮಾತಾಡ್ತಿದ್ರು. ಅಲ್ಲಿವರೆಗೆ ಹೀಗೆ ಹೊರಗಡೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡಿಕೊಂಡೆ. ಇಲ್ಲಿ ಮೇನ್ ಡಾಕ್ಟರ್ ಹತ್ರ ಸೈನ್ ಮಾಡಿಸಾದ್ಮೇಲೆ ಅವರು ಆರ್ಥೋಪೆಡಿಕ್ ಅಂದರೆ ಮೂಳೆ ಡಾಕ್ಟರ್ ಹತ್ರ ಸೈನ್ ಮಾಡಿಸ್ಕೊಂಡು ಬನ್ನಿ, ಅವ್ರು ಬರ್ಕೊಡ್ಬೇಕು, ಇಲ್ಲ ಆಗಲ್ಲ ಅಲ್ಲಿ ಮಾಡಿ ಅಂತ ಅವ್ರು ಬರ್ಕೊಡ್ತಾರೆ ಅಂತ ಹೇಳಿದ್ರು. ಓಕೆ ಅಂತ ಅವ್ರ ಹತ್ರನೂ ಬರ್ಸ್ಕೊಂಡೆ. ಇಬ್ಬರು ಪಾಪ ಸೈನ್ ಮಾಡಿಕೊಟ್ರು, ಅವರು ಬರ್ಕೊಟ್ರು. ಎಲ್ಲ ಕೆಲಸ ಮುಗೀತಲ್ಲ ಅಂತ ಹೇಳಿ ನಾನು ಮಾವನ ಕೈ ಕೊಟ್ಟು ಬರ್ತಿದ್ದೆ. ಆದರೆ ಎಲ್ಲ ಕೆಲಸ ಮುಗ್ದಿರಲಿಲ್ಲ. ಅದು ನನಗೆ ಗೊತ್ತಾಗಲಿಲ್ಲ. ಇದು ಆಟೋ ಸ್ಟ್ಯಾಂಡು. ಪುನೀತ್ ರಾಜ್ಕುಮಾರ್ ಆಟೋ ಸ್ಟ್ಯಾಂಡ್ಗಳಂತೂ, ಪುನೀತ್ ರಾಜ್ಕುಮಾರ್ ಪೋಸ್ಟರ್ಗಳಂತೂ ಇದ್ದೇ ಇರುತ್ತೆ. ನನಗೂ ಅವರಂದರೆ ತುಂಬ ಇಷ್ಟ ಅಲ್ವ. ನಾನು ಮೊದಲೇ ಹೇಳಿದ್ನಲ್ಲ, ಅವ್ರು ಎಲ್ಲಿ ಇರ್ತಾರೋ ಅದೊಂದು ವಿಡಿಯೋ ಮಾಡ್ಕೊತೀನಿ. ಮಾವ ನಮಗೆ ದುಡ್ಡು ಕೊಡೋದಕ್ಕೆ ಬಂದರು, ಹಣ್ಣು ತೊಗೊಂಡು ಹೋಗಿ ಅಂತ. ಪಾಪ ಅವ್ರಿಗೆ ಹುಷಾರಿಲ್ಲ. ನಾವು ಅವ್ರ ಹತ್ರ ಈಸ್ಕೊಳ್ಳೋಕ್ಕಾಗತ್ತಾ, ಬೇಡ ಅಂತ ಹೇಳಿ ಕಳಿಸ್ದೆ. ಇವಾಗ ಮೈಸೂರಿನ ಬಸ್ ಹತ್ತಿದ್ದೀವಿ. ನಾನು ಮೊದಲೇ ಹೇಳಿದೆ ಅಲ್ವಾ, ಎಲ್ಲ ಕೆಲಸ ಮುಗೀತು ಆಸ್ಪತ್ರೆದು ಅಂತ. ಪಾಪ ಮಾವನ್ನ ಕಳಿಸ್ದೆ. ಆದರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆ ಕೆಲಸ ಆಗಿಲ್ಲ ಅಂತ. ಯಾಕಂದರೆ ಇಬ್ಬರು ಡಾಕ್ಟರ್ ಹತ್ರ ಸೈನ್ ಮಾಡಿಸ್ಕೊಂಡು ಮತ್ತೆ ಆರೋಗ್ಯ ಮಿತ್ರ ಕೌಂಟರ್ಗೆ ಹೋಗಿ ಕೊಡಬೇಕಿತ್ತಂತೆ. ಅವರೊಂದು ಲೆಟರ್ ಕೊಡ್ತಿದ್ರಂತೆ, ಅದನ್ನು ತೆಗೆದುಕೊಂಡೋಗಿ NHಗೆ ಅಂದರೆ ನಾರಾಯಣ ಹೃದಯಾಲಯಕ್ಕೆ ಕೊಡಬೇಕಿತ್ತಂತೆ. ನನಗದು ಅರ್ಥ ಆಗಲಿಲ್ಲ. ಅವ್ರು ಹೇಳಿದಾಗ ಇಷ್ಟೇ ಅಂದ್ಕೊಂಡು ನನ್ನ ಮಾವನ ಕೊಟ್ಟು ಕಳಿಸ್ಬಿಟ್ಟೆ. ಬಟ್ ಅವರ ಆಸ್ಪತ್ರೆಗೆ ಹೋದಾಗ ಇದು ಬೇಕು ಚೀಟಿ ಅಂತ ಹೇಳಿದ್ದಾರೆ. ಮಾವ ಮತ್ತೆ ವಾಪಸ್ ಬಂದು, ಅಂದರೆ ಇವತ್ತು ಹೋಗಿಲ್ಲ ಆಸ್ಪತ್ರೆಗೆ, ಸೋಮವಾರ ಹೋಗಿದ್ದು. ನಾನು ಇದನ್ನು ಎಡಿಟ್ ಮಾಡುವಷ್ಟರಲ್ಲಿ ಮಾವ ಫೋನ್ ಮಾಡಿ ಹೇಳಿದ್ರು, ತಾಯಿ ಅಲ್ಲೋಗಿ ಒಂದು ಚೀಟಿ ಇಸ್ಕೊಬೇಕಾಗಿತ್ತಂತೆ, ನಾವು ಗೊತ್ತಾಗದೆ ಬಂದುಬಿಟ್ವಿ ಅಂತ. ಮಾವ ಮತ್ತೆ ಹೋಗಿ ಅವ್ರ ಹತ್ರ ಚೀಟಿ ಇಸ್ಕೊಂಡು ಹೋಗಿದ್ದಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಏನಾದರೂ ಈ ರೀತಿ ಮಾಡಿಸ್ಕೊಳ್ಳುವಾಗ ಸರಿಯಾಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಅಕಸ್ಮಾತ್ ನಿಮ್ಮ ಕಡೆ ಯಾರಿಗಾದರೂ ಹುಷಾರಿಲ್ಲ, ಏನಾದರೂ ಆಪ್ರೇಷನ್ ಮಾಡಿಸ್ಬೇಕನ್ನುವಾಗ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಇದು ದೇವರಾಜ ಮಾರುಕಟ್ಟೆ.
ಹೂವಿನ ವ್ಯಾಪಾರ ಜೋರಾಗಿ ನಡೀತಿದೆ. ಇಲ್ಲಿ ಹೂವಿನ ವ್ಯಾಪಾರ ಮಾತ್ರ ಅಲ್ಲ, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಒಡವೆ ಸೆಟ್ಟು, ಬಳೆಗಳು, ಅದು ಇದು ಪ್ರತಿಯೊಂದು ಸಿಗುತ್ತೆ. ಎಲ್ಲ ಪ್ರತಿದಿನ ಭರ್ಜರಿಯಾಗಿ ವ್ಯಾಪಾರ ಆಗ್ತಿರುತ್ತೆ. ನಾನು ಯಾವಾಗಲೂ ಶಾರದಾ ಆಪ್ಟಿಕಲ್ಸ್ ಅನ್ನೋ ಕಡೆನೇ ತೊಗೊಳೋದು ಅಂಗಡೀಲಿ ಕರ್ನಾಟಕ. ಸೊ ಶಾರುಗೂ ಇಲ್ಲೇ ತೊಗೊಳ್ಳೋಣ ಅಂತ ಬಂದೆ. ಇಲ್ಲಿ ಪ್ರಭಾ ಥಿಯೇಟರಲ್ಲಿ ಕೃಷ್ಣ ನೀ ಬೇಗನೆ ಬರೋ ಫಿಲ್ಮ್ ಹಾಕಿದ್ದಾರೆ. ಇವಾಗ ನಾವು ಅದು ಕನ್ನಡಕ ರೆಡಿ ಆಗುವಷ್ಟರಲ್ಲಿ ಭೀಮಾ ಜ್ಯುವೆಲ್ಸ್ಗೆ ಹೋಗಿ ಅವಳಿಗೊಂದು ಜೊತೆ ಓಲೆ ತೊಗೊಳ್ಳೋಣ ಅಂತ ಬಂದೆ. 3 ಭಾಗ ಮಾಡ್ಕೊಳ್ಳಿ. ಓಲೆ ತೊಗೊಂಡು ವಾಪಸ್ ಬರುವಾಗ ಜೋಳ ನೋಡಿ ಐಶು ಜೋಳ ಬೇಕು ಅಂತ ಕೇಳಿದ್ಲು. ಅದಕ್ಕೆ ಜೋಳ ತೊಗೊಂಡು ತಿಂದ್ವಿ. ನಾನು ನಿಜ ಇವತ್ತು ಓಲೆ ತೊಗೊಳ್ಬೇಕು ಅನ್ನೋ ಯಾವುದೇ ಐಡಿಯಾ ಇರಲಿಲ್ಲ. ಐಶುಗೆ ಹೇಳಿಬಿಟ್ಟಿದ್ದೆ, ನಾನು ನಿನಗೆ 95% ಬಂದರೆ ಓಲೆ ಕೊಡಿಸ್ತೀನಂತ. ಬಟ್ ನನಗಿವತ್ತು ಯಾವುದೂ ದುಡ್ಡು ಇರಲಿಲ್ಲ. ಅದು ಡಿಂಗುಡಾಂಗ್ ನಾನು ಮೊದಲೇ ಹೇಳಿದ್ನಲ್ಲ, ಅದು ನಾನು ಹಾಕ್ಕೋತಾನೂ ಇರಲಿಲ್ಲ, ನಂಗೆ ಹಾಕ್ಕೊಳ್ಳೋಕೆ ಇಷ್ಟವೂ ಇರಲಿಲ್ಲ. ಅಮ್ಮ ಪ್ರೀತಿಯಿಂದ ನನಗೆ ಮಾಡಿಸಿದ್ರು, ರಜ್ಜಿ ಮಾಡಿಸಿದ್ದು ಮೊಮ್ಮಗಳಿಗೆ ಸೇರಿಕೊಳ್ಳಿ ಅಂತ ಹೇಳಿ ಅದನ್ನು ಕೊಟ್ಟು ನಾನು ಅವಳಿಗೆ ಗುಂಡು ತೆಗೆದುಕೊಟ್ಟಿದ್ದು. ಅವಳು ಬೇರೆ ಥರ ನೋಡಿದ್ಲು, ಅದು ಸಿಗಲಿಲ್ಲ. ಅಶೋಕ ರೋಡ್ ಪಕ್ಕದ ರಸ್ತೆಯಲ್ಲಿ ನೋಡಿ ನೀವು ಯಾವ ಪಾತ್ರೆ ಬೇಕು, ಯಾವ ಹಿತ್ತಾಳೆ ಸಾಮಾನು ಬೇಕು ಎಲ್ಲ ಸಿಗುತ್ತೆ. ಇವಾಗ ಕಲರೆಲ್ಲ ಬ್ಯಾನ್ ಆಗಿರೋದ್ರಿಂದ ಬಾಂಬೆ ಮಿಠಾಯಿನ ವೈಟ್ ಕಲರಲ್ಲೇ ಮಾಡಿದ್ದಾರೆ. ಕೊನೆಗೂ ಕನ್ನಡಕ ರೆಡಿ ಆಗಿತ್ತು. ಸದ್ಯ ನಾವು ಹೋಗಿದ ತಕ್ಷಣ ಕನ್ನಡಕ ರೆಡಿ ಆಗಿತ್ತು. ತೆಗೆದುಕೊಂಡು ಅದನ್ನಲ್ಲೇ ಹಾಕೋತೀನಿ ಅಂದ್ಲು ಶಾರು, ಹಾಕು ಅಂತ ಹೇಳಿದೆ. ಗುರುವಾರದಿಂದ ಸೋಮವಾರದವರೆಗೆ ಇಟ್ಕೆಗೂಡಿನಲ್ಲಿ ಚಾಮುಂಡೇಶ್ವರಿದು ಹಬ್ಬ ಇತ್ತಂತೆ, ಕರಗ ಇತ್ತಂತೆ. ಸೊ ಅದಕ್ಕೆ ಅಲ್ಲಿ ಅಷ್ಟೊಂದು ಕಾರ್ ಇದ್ದಿತ್ತು. ನಾವು ಮೈಸೂರಿಂದ ಬಸ್ನಲ್ಲಿ ವಾಪಸ್ ಶ್ರೀರಂಗಪಟ್ಟಣಕ್ಕೆ ಬರ್ತಾಯಿದ್ದೀವಿ. ಇವಾಗ ಶನಿವಾರ ಆಗಿರೋದ್ರಿಂದ ನಿಮಗೆಲ್ಲ ಗೊತ್ತೇ ಇದೆ, ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಶನಿವಾರ ಶ್ರೀರಂಗಪಟ್ಟಣದಲ್ಲಿ ಸಂತೆ ಇರುತ್ತೆ ಅಂತ. ಇವತ್ತು ಕೂಡ ಸಂತೆ ಇದೆ. ಅವ್ರ ಅಪ್ಪಂಗೆ ಫೋನ್ ಮಾಡಿದೆ, ಮಕ್ಕಳು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅವರಪ್ಪ ಸ್ಕೂಟ್ನಲ್ಲಿ ಕರ್ಕೊಂಡು ಹೋದರು. ನಾನು ಬಸ್ ಸ್ಟ್ಯಾಂಡಿಂದ ಒಬ್ಬಳೇ ನಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಮೊದಲೇ ಹೇಳಿದ್ನಲ್ಲ, ಅಮ್ಮ ನನಗೋಸ್ಕರ ಫಸ್ಟ್ ಟೈಮ್ ಮಾಡಿಸ್ಕೊಟ್ಟಿದ್ದು ಡಿಂಗುಡಾಂಗಿದು. ಇದನ್ನು ಕೊಟ್ಟು ನಾನು ಅವಳಿಗೆ ಓಲೆ ತಂದು ಕೊಟ್ಟಿದ್ದು. ಇದು 2 ಗ್ರಾಮ್ 820 ಮಿಲಿ ಇತ್ತು. ನನಗೆ ಗೊತ್ತಿತ್ತು ಅವಳು 1.5 ಗ್ರಾಮಲ್ಲೇ ತೊಗೊಳ್ಳೋದಂತ. ನಾನೇನು ಅಂದ್ಕೊಂಡೆ, ಇದನ್ನು ಕೊಟ್ಟು ನನಗೆ ಕಾಲುಂಗುರ ಕೂಡ ತುಂಬ ಸಣ್ಣ ಆಗಿಬಿಟ್ಟಿತ್ತಲ್ವ, ಸೌದೋಗಿತ್ತು. ಸೊ ಅವಳು ಓಲೆನೂ ಬರುತ್ತೆ, ನನಗೂ ಕಾಲುಂಗುರನೂ ಆಗುತ್ತೆ, 2 ತೊಗೊಳ್ಳೋಣ ಅಂತ ಹೋದೆ. ಆದರೆ ಅದು ಹಾಗಾಗಲಿಲ್ಲ. ಆ ಚಿನ್ನ ಏನೋ ಪ್ಯೂರಿಟಿ ಸ್ವಲ್ಪ ಕಮ್ಮಿ ಇದೆ ಅಂತ ಅಂದ್ಕೊಂಡು 4980ಕ್ಕೆ ಹಾಕ್ಕೊಂಡ್ರು. ಆದರೆ ಇವತ್ತಿನ ಚಿನ್ನ 6840 ಇತ್ತು ಅಂತ ಹೇಳಿದೆ ಅಲ್ವಾ. ನಾನು ನನ್ನ ಚಿನ್ನ 2 ಗ್ರಾಮ್ 820 ಮಿಲಿ ಕೊಟ್ಟು ಮೇಲೆ 1300 ರೂಪಾಯಿ ಕೊಟ್ಟಿದ್ದು. ಸೊ ನಾನು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ, ಯಾವ ಕಾಲುಂಗುರ ಕೂಡ ತಗೊಳ್ಳಿಲ್ಲ. ಸದ್ಯಕ್ಕೆ ನನಗೆ ನಿಜ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ದುಡ್ಡು ಬರ್ತಿರೋದಕ್ಕೆ ಇವಳಿಗೂ ಇದನ್ನು ತಗೊಟ್ಟೆ. ಮೇಲೆ 1300 ಹಾಕಿದ್ದೀನಿ, ನಂಗೆ ದುಡ್ಡು ಅನಿಸಲಿಲ್ಲ. ಮತ್ತು ಶಾರುಗೂ ಅವರಪ್ಪ 1000 ಕೊಟ್ಟಿದ್ರು ಕನ್ನಡಕ ತೊಗೊಳಕ್ಕೆ ಅಂತ. ನಾನು ಅದ್ರ ಮೇಲೆ 2500 ಆಯಿತು ಕನ್ನಡಕಕ್ಕೆ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಚೌಕಾಸಿ ಮಾಡಿಕೊಂಡು 2200 ಕೊಟ್ಟೆ. ಇವತ್ತು ಹೆಚ್ಚು ಕಮ್ಮಿ ನನ್ನದೇ 2500 ಮೇಲೆ ಖರ್ಚಾಯಿತು. ಆದರೆ ನಾನು ಅಂದ್ಕೊಳ್ತೀನಿ ಎಲ್ಲವನ್ನು ಕೂಡಿಟ್ಟು ಒಡವೆಗೆ ಬಡ್ಡಿ ಕಟ್ಕೊಳ್ಳೋಣ ಅಂತ. ಆದರೆ ಮಧ್ಯ ಈ ರೀತಿ ಒಂದೊಂದು ಕಾರ್ಯಕ್ರಮಗಳು ಅಥವಾ ಒಂದೊಂದು ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಅದಕ್ಕೆಲ್ಲ ಮಾಡಲೇಬೇಕಾಗುತ್ತೆ. ನನ್ನ ಮಗಳಿಗೆ ಹೇಳಿದ್ದೆ ಕೊಡಿಸ್ತೀನಿ ಅಂತ. ಅವಳು ಕಾಲೇಜ್ಗೆ ಶುರುವಾಗೋಷ್ಟರಲ್ಲಿ ಕೊಡಿಸ್ಬೇಕಿತ್ತು. ಹೇಗಿದ್ದರೂ ಮೈಸೂರಿಗೆ ಹೋಗ್ತಿದ್ದೀನಲ್ಲ, ನಾನು ಮಾತು ಹೇಳಿದ್ಮೇಲೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಆಮೇಲೆ ಅವಳಿಗೆ ಚಿನ್ನದ ಒಡವೆ ಯಾವುದಂದರೆ ಚಿನ್ನದ ಓಲೆ ಅವಳಿಗೆ ಡೈಲಿ ವೇರ್ದಂತ ಯಾವುದೂ ಇರಲಿಲ್ಲ. ಅದಕ್ಕೆ ಕೊಡಿಸೋಣ ಅಂತ ಕರ್ಕೊಂಡೋಗಿ ಕೊಡಿಸ್ದೆ. ಇಲ್ಲಿ ನಿಮಗೆ ವಿಡಿಯೋ ಮುಂದೆ ತುಂಬ ದಪ್ಪಕ್ಕೆ ಕಾಣಿಸ್ತಿದೆ, ಆದರೆ ಇಷ್ಟೊಂದು ದಪ್ಪ ಎಲ್ಲ ಇಲ್ಲ. 1 ಗ್ರಾಮ್ 800 ಮಿಲಿ ಇದೆ ಅಷ್ಟೇ ಇದು. ಈ ದಿನದ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅವಳು ಯಾವಾಗಲೂ ಬೆಲ್ಲಚ್ ಥರ ಡಿಸೈನ್ ಬರುತ್ತಲ್ಲ ನೋಡಿ, ಅದ್ರ ಮಧ್ಯ ಒಂದು ಬ್ಲ್ಯಾಕ್ ಹರಳು ಬರುತ್ತಲ್ಲ, ಆ ರೀತಿ ಇಷ್ಟಪಡ್ತಿದ್ಲು. ಮೇ ಬಿ ಅದೇ ತೊಗೊಳ್ಬೋದು ಅವಳು ಅಂದ್ಕೊಂಡು ಹೋದೆ, 2 ಗ್ರಾಮ್ ಆಗಬಹುದು ಅಂತ. ಆದರೆ ಅವಳು ಇದು ಪ್ಲೇನ್ ಆಗಿರೋದೇ ತೊಗೊಂಡು ನನಗೊಂಥರ ಖುಷಿ ಆಯಿತು. ಪ್ಲೇನ್ ಓಲೆ ಆದರೆ ಮುಂದೇನೋ ಅದು ಚಿನ್ನ ಉಳ್ಕೊಳ್ಳುತ್ತೆ ಅನ್ನೋದೊಂಥರ ಖುಷಿ. ಅವಳು ಅದನ್ನು ಒಪ್ಕೊಂಡಿದ್ರು ತೆಗೆದುಕೊಡ್ತಿದ್ದೆ, ಆದರೆ ಅವಳು ಇದನ್ನೇ ಇಷ್ಟಪಟ್ಟಳು, ಅದಕ್ಕೆ ಇದನ್ನೇ ತಗೊಂಡೆ. ನಿಜವಾಗ್ಲೂ ಹೆಣ್ಮಕ್ಳಿದ್ರೆ ಖರ್ಚಿನ ಮೇಲೆ ಖರ್ಚೇ ಹೊರತು ಯಾವುದೇ ಕಾರಣಕ್ಕೂ ಖರ್ಚುಗಳೆಲ್ಲ ಕಡಿಮೆ ಆಗಲ್ಲ. ನಾನು ಬ್ಯಾಂಕ್ನಲ್ಲಿ ಒಡವೆ ಇಟ್ಟು 130,000 ಸಾಲ ಮಾಡಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದಿತ್ತೇನೋ. ಕೆಲವೊಮ್ಮೆ ಅನಿಸುತ್ತೆ ಯಾಕಾದರೂ ಅದನ್ನು ಮಾಡಿದೆ, ಯಾಕಾದರೂ ಇಟ್ಟೆ ಅಂತ. ಬಟ್ ಅದನ್ನು ಇವತ್ತು ಇಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಅಂದ್ಕೊಂಡಿದ್ದ ಕೆಲಸ ಯಾವತ್ತೂ ಆಗ್ತಿರಲಿಲ್ಲ. ಇಟ್ಟಿದ್ದೀನಿ, ಸ್ವಲ್ಪ ದಿನ ಕಷ್ಟ ಆಗುತ್ತೆ. ನೋಡಿ, ಅಮ್ಮನ ಓಲೆ ಕೊಟ್ಟು ಅಂದರೆ ಅಮ್ಮ ಮಾಡಿಸ್ಕೊಟ್ಟಿದ್ದು ಓಲೆ ಕೊಟ್ಟು ಖಾಲಿ ಡಬ್ಬ ನೋಡುವಾಗ ಬೇಜಾರಾಗುತ್ತೆ.
ಅಲ್ಲಿಂದ ಬಂದಮೇಲೆ ಸಂಜೆ ಅಮ್ಮಂಗೆ ಮತ್ತು ಶಾರುಕ್ ಸೊಪ್ಪು ಕಾಳು ಪಲ್ಯ ಹಾಕ್ಕೊಟ್ಟು ನಾನು ಊಟ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ನೆನ್ನೆ ಮಾಡಿದ್ದು ಬಸ್ಸಾಂಬಾರು ಮತ್ತು ಪಲ್ಯ. ನೆನ್ನೆಯಿಂದ ಖಾಲಿನೇ ಆಗಿರಲಿಲ್ಲ, ಬೆಳಿಗ್ಗೆ ಬೇಯಿಸಿಟ್ಟು ಹೋಗಿದ್ದೆ. ಬಂದು ಸಂಜೆ ನಾನು ಅದನ್ನೇ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ದೇವರು ನಮಗೆ ಕಷ್ಟ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದನ್ನು ನಿಭಾಯಿಸುವಂಥ ಶಕ್ತಿ ಕೂಡ ಕೊಟ್ಟಿರ್ತಾನೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇರುತ್ತೆ. ದುಡ್ಡಿರೋರ್ಗೊಂಥರ ಸಮಸ್ಯೆ ಆದರೆ ತೀರಾ ಬಡವ್ರಿಗೊಂಥರ ಸಮಸ್ಯೆ ಇರುತ್ತೆ. ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಒಂಥರ ಸಮಸ್ಯೆ ಇರುತ್ತೆ. ಎಲ್ಲವನ್ನು ಎದುರಿಸ್ಕೊಂಡು ಹೋಗಬೇಕಷ್ಟೆ. ನಾನು 20 ರೂಪಾಯಿಗೆ 3 ಮಾವಿನಕಾಯಿ ತೊಗೊಂಡೆ, ಆಮಿಣಿ ಮಾವಿನಕಾಯಿ. ಇದು 30 ರೂಪಾಯಿಗೆ ಸಪೋಟ ಹಣ್ಣು ತೊಗೊಂಡೆ. ಬರುವಷ್ಟರಲ್ಲಿ ಬಸ್ಸಲ್ಲೆಲ್ಲ ಪಕ್ಕ ಹಾಗೇನೆ ನಜ್ಜೋಗ್ಬಿಟ್ಟಿದೆ. ಇದು 100 ರೂಪಾಯಿಗೆ 1.5 kg ಹೇಳಿದ್ರು. ನಾವು ಫಸ್ಟ್ ಟೈಮ್ ತೊಗೊಂಡಿದ್ದು ಗೌಡಗೆರೆನಲ್ಲಿ, ಅಲ್ಲಿ 100 ರೂಪಾಯಿ 1 kg ಇತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, 60 ರೂಪಾಯಿ kg, 100 ರೂಪಾಯಿಗೆ 1.5 kg ಇದೆ. ಹಣ್ಣು ತುಂಬ ಸ್ವೀಟಾಗಿತ್ತು. ನನಗೆ ಮಾವಿನ ಹಣ್ಣು ಅಂದ್ರಲ್ಲ, ಎಲ್ಲ ಹಣ್ಣು ಅಂದರೆ ಇಷ್ಟ. ಎಲ್ಲರಿಗೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಅಪರೂಪಕ್ಕೆ ಹೋಗಿದ್ದೆ ಅಲ್ವಾ, ತೊಗೊಂಡು ಬಂದೆ. ನಾವು ಹೆಂಗಸರು ಹೇಗೆ ಅಂದರೆ ಮನೇಲಿದ್ದಾಗ ಹೊರಗಡೆ ಹೋದರೆ ಮಕ್ಳಿಗೊಂದಷ್ಟು ಹಣ್ಣು ತರೋಣ ಅಂದ್ಕೊಳ್ತೀವಿ. ಆದರೆ ಹೊರಗಡೆ ಹೋಗಿ ರೇಟ್ ಕೇಳಿದಾಗ ಇಷ್ಟೊಂದು ದುಡ್ಡ ಅಂದ್ಕೊಂಡು ವಾಪಸ್ ಬಂದಿದ್ದು ಎಷ್ಟೋ ಸಲ ಆಗಿದೆ.